ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು. ಡ್ಯಾಂನಿಂದ 21 ಕ್ರಸ್ಟ್ ಗೇಟ್ ಮುಖೇನ 32,080 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಡ್ಯಾಂನಿಂದ 21 ಕ್ರಸ್ಟ್ ಗೇಟ್ ಮುಖೇನ 32,080 ಕ್ಯೂಸೆಕ್ ನೀರು ಬಿಡಲಾಗಿದೆ. ನೀರಿನ ಹರಿವು ಹೆಚ್ಚಳದಿಂದ ಮುಕ್ಕಾಲು ಭಾಗ ಮಂಟಪ ಮುಳುಗಿದೆ. ಶಿವಮೊಗ್ಗ ನಗರದ ಕೊರ್ಪಲಯ ಛತ್ರದ ಬಳಿ ಇರುವಂತಹ ಮಂಟಪ ಅದು. ರಾಜ್ಯದ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿಗೂ ಒಳಹರಿವು ಹೆಚ್ಚಳ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿರುವುದು. ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿದೆ. ಕಾರಣ ಡ್ಯಾಂನಿಂದ 21 ಕ್ರಸ್ಟ್ ಗೇಟ್ ಮುಖೇನ 32,080 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ನೀರಿನ ಹರಿವು ಹೆಚ್ಚಳದಿಂದ ಮುಕ್ಕಾಲು ಭಾಗ ಮಂಟಪ ಮುಳುಗಿದೆ. ನೋಡಿ, ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು. ಕಾರಣ 21 ಕ್ರಸ್ಟ್ ಗೇಟ್ಗಳ ಮುಖೇನ ನೀರನ್ನು ರಿಲೀಸ್ ಮಾಡಿರುವುದು. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 21 ಕ್ರಸ್ಟ್ ಗೇಟ್ಗಳನ್ನು ಸಂಪೂರ್ಣವಾಗಿ ಓಪನ್ ಮಾಡಲಾಗಿದೆ. ನೀರು ರಭಸವಾಗಿ ಹರಿದು ಬರ್ತಾ ಇದೆ. ಇದರಿಂದ ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು. ಇನ್ನು ಡ್ಯಾಮ್ ಬಳಿ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ನೋಡೋಣ ಬನ್ನಿ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಳ ಆಗಿದೆ. ಹೀಗಾಗಿ ಜಲಾಶಯಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಮುಖ್ಯವಾಗಿ ಶಿವಮೊಗ್ಗದ ತೀರ್ಥಹಳ್ಳಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಭಾಗದಲ್ಲಿ ಏನು ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಶಿವಮೊಗ್ಗದ ತುಂಗಾ ಜಲಾಶಯದಲ್ಲಿ ಡ್ಯಾಮ್ ಏನು ಕಳೆದ ತಿಂಗಳೇ ಭರ್ತಿಯಾಗಿತ್ತು ಆ ಜಲಾಶಯದಿಂದ ಸರಿಸುಮಾರು 30,000 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಕೂಡ ಬಿಡ್ತಾ ಇರುವಂಥದ್ದು. ಹೀಗಾಗಿ ನೀವು ಕೂಡ ಗಮನಿಸ್ಬೋದು, ಏನು ತುಂಗಾ ಜಲಾಶಯದ ಗಾಜನೂರಿನ ಬಳಿ ಇರುವಂಥ ತುಂಗಾ ಜಲಾಶಯ ನೀರನ್ನು ಏನು ಬಿಟ್ಟಿದ್ದಾರೆ. ಹಾಗಾಗಿ ಜಲಾಶಯದ ನದಿಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸರಿಸುಮಾರು ಏನು 30,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಶಿವಮೊಗ್ಗ ನಗರದ ಕೋರ್ಪಲಯನ ಛತ್ರದ ಬಳಿ ಇರುವಂಥ ಮಂಟಪ ಕೂಡ ಈಗಾಗಲೇ ಬಹುಪಾಲು ಮುಳುಗಡೆ ಹಂತಕ್ಕೆ ಕೂಡ ಬಂದಿರುವಂಥದ್ದು. ಶಿವಮೊಗ್ಗ ನಗರದ ಜನರ ಪರಿಕಲ್ಪನೆ ಪ್ರಕಾರ ಅಂದರೆ ಈ ಒಂದು ಮಂಟಪ ಮುಳುಗಡೆ ಆದರೆ ಶಿವಮೊಗ್ಗದಲ್ಲಿ ಉತ್ತಮವಾದಂಥ ಮಳೆ ಇದೆ ಅನ್ನೋ ಒಂದು ಭಾವನೆ ಕೂಡ ಇರುವಂಥದ್ದು. ಹಾಗಾಗಿ ಈ ಮಂಟಪ ಕೂಡ ಕಳೆದ 2 ದಿನಗಳಿಂದ ಏನು ಸಾಕಷ್ಟು ಮಳೆ ಆಗ್ತಿತ್ತು, ಅದರ ಪರಿಣಾಮವಾಗಿ ಮಂಟಪ ಈಗಾಗಲೇ ಮುಳುಗಡೆ ಹಂತಕ್ಕೆ ಕೂಡ ಬಂದಿರುವಂಥದ್ದು. ಮುಖ್ಯವಾಗಿ ಇನ್ನೊಂದು ಕಡೆ ನೀವು ಕೂಡ ಗಮನಿಸ್ಬೋದು, ಛತ್ರದ ಏನು ಕೊರ್ಪಲೆಯ ಛತ್ರದ ಮಂಟಪದ ಬಳಿ ನೀವು ಕೂಡ ಗಮನಿಸ್ಬೋದು ಯಾವ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಅಂದರೆ ತುಂಗಾ ನದಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು. ಇನ್ನು ಏನು 30,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಇದು ಡಬ್ಬಲ್ ಆದರೆ ಅಂದರೆ 60,000 ಗಡಿ ದಾಟಿದ್ರೆ ಶಿವಮೊಗ್ಗ ನಗರದ 2 ಭಾಗದಲ್ಲೂ ಕೂಡ ಒಂದಷ್ಟು ಪ್ರವಾಹದ ಭೀತಿ ಕೂಡ ಉಂಟಾಗುವಂಥದ್ದು. ಹಾಗಾಗಿ ಇನ್ನೊಂದು ಕಡೆ ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ ಸರಿಸುಮಾರು 50,000 ಕ್ಯೂಸೆಕ್ ನೀರು ಕೂಡ ಹರಿದು ಬರ್ತಾ ಇದೆ. ಹಾಗಾಗಿ 1819 ಅಡಿ ಎತ್ತರದ ಗರಿಷ್ಠ ಎತ್ತರದ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ಕೂಡ ಈಗಾಗಲೇ ಏರಿಕೆ ಆಗ್ತಾ ಇರುವಂಥದ್ದು. ಅದೇ ಮಾದರಿಯಲ್ಲಿ ಶಿವಮೊಗ್ಗದ ಇನ್ನೊಂದು ಜಲಾಶಯ ಭದ್ರಾ ಜಲಾಶಯಕ್ಕೂ ಕೂಡ 6,999 ಕ್ಯೂಸೆಕ್ ನೀರು ಕೂಡ ಹರಿದು ಬರ್ತಾ ಇದೆ ಇವತ್ತು. ಹಾಗಾಗಿ ಆ ಒಂದು ಜಲಾಶಯದ ನೀರಿನ ಮಟ್ಟ ಕೂಡ ಈಗಾಗಲೇ ಏರಿಕೆ ಆಗ್ತಾ ಇರುವಂಥದ್ದು. ಜೊತೆಗೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಅದರಲ್ಲೂ ಕೂಡ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ, ಹುಲಿಕಲ್, ಯಡೂರು ಈ ಭಾಗದಲ್ಲಿ ವ್ಯಾಪಕವಾಗಿ ಕೂಡ ಮಳೆ ಆಗ್ತಿದೆ. ಹಾಗಾಗಿ ಆ ಬದಿಯ ಚಕ್ರ ಮತ್ತು ಸಾವಯಕಲು ಜಲಾಶಯದ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಜೊತೆಗೆ ಮಾಣಿ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದಲ್ಲಿ ಹಳ್ಳ ಕೊಳ್ಳಗಳು ಕೆರೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭರ್ತಿಯಾಗಿ ಒಂದಷ್ಟು ಅನಾಹುತ ಸೃಷ್ಟಿಯಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಈಗಾಗಲೇ ಜಿಲ್ಲೆಯ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾರೂ ಕೂಡ ಏನು ಜಿಲ್ಲಾ ಕೇಂದ್ರವನ್ನು ಮತ್ತು ತಾಲೂಕು ಕೇಂದ್ರವನ್ನು ಬಿಟ್ಟು ಕೇಂದ್ರ ಸ್ಥಾನವನ್ನು ಬಿಟ್ಟು ಯಾರೂ ಕೂಡ ಹೋಗಬಾರ್ದು. ಎಲ್ಲರೂ ಕೂಡ ನಿಗದಿತವಾಗಿ ಕೆಲಸವನ್ನು ಮಾಡಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಲ್ಲಿ ತಕ್ಷಣವಾಗಿ ಎಲ್ಲರೂ ಕೂಡ ಒಂದು ಸ್ಥಳಕ್ಕೆ ಹೋಗಬೇಕು, ಭೇಟಿಯನ್ನು ಕೊಡಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.